ಲೋಕಸಭೆ ವಿಧಾನಸಭೆ ನಂತರ ಮಹಾರಾಷ್ಟ್ರದಲ್ಲಿ ಲೋಕಲ್ ಫೈಟ್. ಮಹಾರಾಷ್ಟ್ರದ 29 ಪಾಲಿಕೆಗಳ ಫೈಟ್ ನಲ್ಲಿ ಅಧಿಕಾರ ಯಾರಿಗೆ ಸಿಗುತ್ತೆ? ಮಹಾಯುತಿ ಮಹಾವಿಕಾಸ್ ಅಘಾಡಿ ನಡುವೆ ಬೇಗ ಫೈಟ್ ನಡೆದಿದೆ. ಮಹಾರಾಷ್ಟ್ರದ 29 ಸ್ಥಳೀಯ ಸಂಸ್ಥೆಗಳಿಗೆ ನಿನ್ನೆ ಮತದಾನ ಆಗಿದೆ. ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ. ಮಹಾರಾಷ್ಟ್ರದ 29 ಪಾಲಿಕೆಗಳ ಫೈಟ್ ನಲ್ಲಿ ಅಧಿಕಾರ ಯಾರಿಗೆ ಸಿಗುತ್ತೆ? 29 ಪಾಲಿಕೆ 2869 ಸ್ಥಾನ, ಕಣದಲ್ಲಿ 15,931 ಅಭ್ಯರ್ಥಿಗಳು. ಭವಿಷ್ಯ ನಿರ್ಧಾರವಾಗುತ್ತೆ. ಮಹಾರಾಷ್ಟ್ರದ 29 ಪಾಲಿಕೆಗಳ ಫೈಟ್ ನಲ್ಲಿ ಯಾರಿಗೆ ಅಧಿಕಾರ ಸಿಗತ್ತೆ? ಇಡೀ ಏಷ್ಯಾದಲ್ಲೇ ಅತ್ಯಂತ ಶ್ರೀಮಂತ ಪಾಲಿಕೆ ಎನಿಸಿರುವಂತ ಮುಂಬೈ ಮಹಾನಗರ ಪಾಲಿಕೆ ಫಲಿತಾಂಶ ಇವತ್ತು ಹೊರಬೀಳ್ತಾ ಇದ್ದು ಎಲ್ಲರ ಗಮನ ಮಹಾರಾಷ್ಟ್ರದ ಲೋಕಲ್ ಫೈಟ್ ಮೇಲೆ ನೆಟ್ಟಿದೆ. ಲೋಕಸಭೆ ವಿಧಾನಸಭೆ ನಂತರ ಮಹಾರಾಷ್ಟ್ರದಲ್ಲಿ ನಡೀತಾ ಇರೋ ಲೋಕಲ್ ಫೈಟ್ ಇದೆ. ಈ ಬಾರಿ ಬಹಳ ದೊಡ್ಡ ಕುತೂಹಲ ಇದೆ. ಒಂದ್ ಕಡೆ ಠಾಕ್ರೆ ಸಹೋದರರಾದ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ 20 ವರ್ಷದ ನಂತರ ಒಂದಾಗಿದ್ದಾರೆ. ಶಿವಸೇನೆಯ ಹಳೆ ವೈಭವವನ್ನ ಮರಳಿ ತರೋ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನ ಫಲ ಕೊಟ್ಟಿದೆಯಾ? ಇವತ್ತು ಗೊತ್ತಾಗುತ್ತೆ. ಆದ್ರೆ ಎಕ್ಸಿಟ್ ಪೋಲ್ ಹೇಳೋ ಪ್ರಕಾರ ಆ ಪ್ರಯತ್ನ ಅಷ್ಟಾಗಿ ಫಲ ಕೊಟ್ಟಿಲ್ಲ ಅನ್ನೋ. ಮತ್ತೊಂದು ಕಡೆ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಅವರ ಶಿವಸೇನೆ ಮೈತ್ರಿ 130ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲೋ ನಿರೀಕ್ಷೆ ಇದೆ. 4 ಪ್ರಮುಖ ಎಕ್ಸಿಟ್ ಪೋಲ್ಗಳು ಕೂಡ ಭವಿಷ್ಯ ನುಡಿದಿರೋದು ಶಿವಸೇನೆ ಮೈತ್ರಿ ಗೆಲುವನ್ನ ಸಾಧಿಸುತ್ತೆ ಅಂತ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ ಗದ್ದುಗೆ ಯಾರಿಗೆ? ದೇಶದ ಪವರ್ಫುಲ್ ಪಾಲಿಕೆ ವಶಕ್ಕಾಗಿ ಪವರ್ಫುಲ್ ಕದನ ನಡೆದಿದೆ. 70,000 ಕೋಟಿ ಬಜೆಟ್ನ ಮುಂಬೈ ಪಾಲಿಕೆ ಯಾರ ವಶಕ್ಕೆ? ಬಿಎಂಸಿ 227 ವಾರ್ಡ್ ರಣಕಣದಲ್ಲಿ 1,700 ಅಭ್ಯರ್ಥಿಗಳಿದ್ದಾರೆ. 1,700 ಅಭ್ಯರ್ಥಿಗಳ ಚುನಾವಣಾ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಮಹಾಯುತಿ ಮಹಾವಿಕಾಸ್ ಅಘಾಡಿ ನಡುವೆ ಬೇಗ ಫೈಟ್ ನಡೆದಿದೆ. ಭಾರಿ ರಾಜಕೀಯ ಜಿದ್ದಿಗೆ ಲೋಕಲ್ ಫೈಟ್ ಕಾರಣ ಆಗಿದೆ. ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ಕೂಡ ಯಾಕಿಷ್ಟು ಗಮನ ಸೆಳೆಯುತ್ತೆ, ಯಾಕಿಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಅಂದ್ರೆ ದೇಶದ ಪವರ್ಫುಲ್ ಪಾಲಿಕೆ ಅಂತಲೇ ಹೆಸರಿದೆ ಮುಂಬೈಗೆ. ಮುಂಬೈ ಮಹಾನಗರ ಪಾಲಿಕೆ, ಹಾಗಾಗಿ ಈ ಕದನ ಕೂಡ ಪವರ್ಫುಲ್ ಕದನ ಆಗಿದೆ. 70,000 ಕೋಟಿ ಬಜೆಟ್ನ ಮುಂಬೈ ಪಾಲಿಕೆ ಯಾರ ವಶಕ್ಕೆ? ಹಾಗಾದ್ರೆ ಇವತ್ತು ಅದಕ್ಕುತ್ತರ ಸಿಗತ್ತೆ. ಮುಂಬೈ ಪಾಲಿಕೆಯನ್ನ ಗೆಲ್ಲೋದಕ್ಕೆ ಶಿಂದೆ ಫಡ್ನವೀಸ್ ವರ್ಸಸ್ ಠಾಕ್ರೆ ಬ್ರದರ್ಸ್ ಫೈಟ್ ನಡೆದಿದೆ. ಮಹಾರಾಷ್ಟ್ರದ ಲೋಕಲ್ ಫೈಟ್ ನಲ್ಲಿ ಮರಾಠಿ ಅಸ್ಮಿತೆಯ ಯುದ್ಧ ನಡೆದಿದೆ. ಯಾರಾಗ್ತಾರೆ ಮುಂಬೈ ಪಾಲಿಕೆಯ ಅಧಿಪತಿ? ಈ ಪ್ರಶ್ನೆಗೆ ಇವತ್ತು ಉತ್ತರ ಸಿಗತ್ತೆ. ಒಟ್ಟು 227 ಸ್ಥಾನ, ಅದರಲ್ಲಿ 114 ಬಹುಮತ. ಆದ್ರೆ ಎಕ್ಸಿಟ್ ಪೋಲ್ನ ಪ್ರಕಾರ ಬಿಜೆಪಿ ಮತ್ತು ಶಿಂದೆ ಅವರ ಶಿವಸೇನೆ ಮೈತ್ರಿ ಬಹುಮತವನ್ನ ಗಳಿಸುತ್ತೆ ಅಂತ. ಮಹಾರಾಷ್ಟ್ರ ಮುಂಬೈ ಪಾಲಿಕೆಯಲ್ಲಿ ಮಹಾಯುತಿಯೇ ಕಿಂಗ್. ಬಿಜೆಪಿ ಮೈತ್ರಿಕೂಟಕ್ಕೆ ಭರ್ಜರಿ ಜಯ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. ಬಿಜೆಪಿ ಮೈತ್ರಿಕೂಟಕ್ಕೆ 138 ಸ್ಥಾನ ಅಂತ ಜೆವಿಸಿ ಎಕ್ಸಿಟ್ ಪೋಲ್ ಹೇಳಿದೆ. ಸರಿಸುಮಾರು 130ಕ್ಕೂ ಹೆಚ್ಚು ಸ್ಥಾನವನ್ನ ಶಿವಸೇನೆ ಮೈತ್ರಿ ಗೆಲ್ಲತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. 20 ವರ್ಷದ ನಂತರ ಠಾಕ್ರೆ ಸಹೋದರರು ಒಂದಾಗಿದ್ದಾರೆ. ಈ ಮೂಲಕ ಹಳೆ ವೈಭವವನ್ನ ಮರಳಿ ತರೋ ಪ್ರಯತ್ನ ಮಾಡಿದ್ದಾರೆ ನಿಜ. ಆದ್ರೆ ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ಕೊಟ್ಟಿದೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಎಕ್ಸಿಟ್ ಪೋಲ್ಗಳ ಪ್ರಕಾರ ಯಾವ ಮ್ಯಾಜಿಕ್ ಕೂಡ ನಡೆದಿಲ್ಲ.
ಠಾಕ್ರೆ ಬ್ರದರ್ಸ್ರ ಯಾವುದೇ ಮ್ಯಾಜಿಕ್ ನಡೆದಿಲ್ಲ ಅನ್ನೋದು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. ಎಕ್ಸಿಟ್ ಪೋಲ್ಗಳ ರಿಪೋರ್ಟ್ ನೋಡ್ತಾ ಇದ್ದೀರಿ. ಜೆವಿಸಿ ಎಕ್ಸಿಟ್ ಪೋಲ್ ಬಿಜೆಪಿ 138 ಸೀಟನ್ನ ಗೆಲ್ಲತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. ಆದ್ರೆ ಠಾಕ್ರೆ ಬ್ರದರ್ಸ್ 59 ಸೀಟ್ಗಳನ್ನ ಗೆಲ್ಲೋದಕ್ಕೆ ಮಾತ್ರ ಸಾಧ್ಯ ಅಂತ. ಕಾಂಗ್ರೆಸ್ 23, ಇತರೆ 7 ಸ್ಥಾನ. ಅಲ್ಲಿಗೆ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಅವರ ಶಿವಸೇನೆ ಮೈತ್ರಿ 138 ಸೀಟ್ಗಳನ್ನ ಗೆಲ್ಲತ್ತೆ ಅಂತ ಜೆವಿಸಿ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು. 4 ಪ್ರಮುಖ ಎಕ್ಸಿಟ್ ಪೋಲ್ಗಳು ಕೂಡ ಇದೇ ಭವಿಷ್ಯವನ್ನ ನೋಡಿದೆ. ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ನ ಪ್ರಕಾರ ಬಿಜೆಪಿ 131ರಿಂದ 151 ಸೀಟ್ಗಳನ್ನ ಗೆಲ್ಲತ್ತೆ ಅಂತ. ಬಹುಮತಕ್ಕೆ ಬೇಕಿರೋದು 114 ಸ್ಥಾನ ಮಾತ್ರ. ಆದರೆ ಬಹುಮತ ದಾಟಿ 131ರಿಂದ 151 ಸೀಟ್ಗಳನ್ನ ಬಿಜೆಪಿ ಗೆಲ್ಲತ್ತೆ. ಅದೇ ಠಾಕ್ರೆ ಬ್ರದರ್ಸ್ 58ರಿಂದ 68 ಸ್ಥಾನಗಳಿಗೆ ತೃಪ್ತಿ ಪಟ್ಕೋಬೇಕು ಅಂತ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು. ಕಾಂಗ್ರೆಸ್ 12ರಿಂದ 16 ಸ್ಥಾನ, ಇತರೆ 6ರಿಂದ 12 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಎಕ್ಸಿಟ್ ಪೋಲ್, ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಕೊಡ್ತಾ ಇರೋ ವರದಿ. ಇನ್ನು ಸಕಾಲ್ ಎಕ್ಸಿಟ್ ಪೋಲ್ನ ಪ್ರಕಾರ ಬಿಜೆಪಿ 119 ಸೀಟ್ಗಳನ್ನ ಗೆಲ್ಲುತ್ತೆ. ಠಾಕ್ರೆ ಬ್ರದರ್ಸ್ 75 ಸ್ಥಾನಗಳನ್ನ ಗೆಲ್ತಾರೆ ಅಂತ. ಇರೋ ಎಕ್ಸಿಟ್ ಪೋಲ್ಗಳಲ್ಲಿ ಸಕಾಲ್ ಎಕ್ಸಿಟ್ ಪೋಲೆ ಠಾಕ್ರೆ ಬ್ರದರ್ಸ್ 75 ಸೀಟ್ಗಳನ್ನ ಗೆಲ್ತಾರೆ ಅಂತ ಅಂದಾಜಿಸಿರೋದು. ಬಿಜೆಪಿ 119, ಕಾಂಗ್ರೆಸ್ 20, ಇತರೆ 13 ಸ್ಥಾನಗಳನ್ನ ಗೆಲ್ಲಬಹುದು ಅಂತ. ಬಹುತೇಕ ಎಕ್ಸಿಟ್ ಪೋಲ್ಗಳು ಬಹುಮತಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನ ಬಿಜೆಪಿಯೇ ಗೆಲ್ಲತ್ತೆ ಅನ್ನೋ ನಂಬರ್ಸ್ ಅನ್ನ ಕೊಟ್ಟಿದೆ. ಇನ್ನು ಡಿವಿ ರಿಸರ್ಚ್ ಎಕ್ಸಿಟ್ ಪೋಲ್ನ ಪ್ರಕಾರ 107ರಿಂದ 122 ಸ್ಥಾನಗಳನ್ನ ಬಿಜೆಪಿ ಗೆಲ್ಲತ್ತೆ. ಠಾಕ್ರೆ ಬ್ರದರ್ಸ್ 68ರಿಂದ 83 ಸ್ಥಾನಗಳನ್ನ ಗೆಲ್ಲಬಹುದು. ಕಾಂಗ್ರೆಸ್ 18ರಿಂದ 25, ಇತರೆ 10ರಿಂದ 19 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಡಿವಿ ರಿಸರ್ಚ್ ಎಕ್ಸಿಟ್ ಪೋಲ್ ಕೊಡ್ತಾ ಇರೋ ವರದಿ. ಇನ್ನು ಜನಮತ ಎಕ್ಸಿಟ್ ಪೋಲ್ನ ಪ್ರಕಾರ ಬಿಜೆಪಿ 138 ಸೀಟ್ ಗೆಲ್ಲತ್ತೆ. ಠಾಕ್ರೆ ಬ್ರದರ್ಸ್ 62, ಕಾಂಗ್ರೆಸ್ 20, ಇತರೆ 7 ಸ್ಥಾನಗಳನ್ನ ಗೆಲ್ಲಬಹುದು ಅಂತ. ಇಷ್ಟು ಎಕ್ಸಿಟ್ ಪೋಲ್ಗಳನ್ನ ನೀವು ನೋಡ್ತಾ ಇದ್ದೀರಿ. ಆದ್ರೆ ಎಲ್ಲಾ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋ ಪ್ರಕಾರ ಬಹುಮತಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನ ಬಿಜೆಪಿ, ಶಿಂದೆ ಬಣದ ಶಿವಸೇನೆ ಮೈತ್ರಿ ಗೆಲ್ಲತ್ತೆ ಅಂತಲೇ ನಂಬರ್ಸ್ ಅನ್ನ ಕೊಟ್ಟಿರೋದು. ಅಲ್ಲಿಗೆ ಬಿಜೆಪಿ ಮತ್ತು ಶಿಂದೆ ಅವರ ಶಿವಸೇನೆ ಮೈತ್ರಿ ಕಮಾಲ್ ಮಾಡತ್ತೆ ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. ಜೆಡಿಎಸ್ ಎಕ್ಸಿಟ್ ಪೋಲ್ನ ಪ್ರಕಾರ 127ರಿಂದ 154 ಸೀಟ್ಗಳನ್ನ ಬಿಜೆಪಿ ಗೆಲ್ಲತ್ತೆ. ಠಾಕ್ರೆ ಬ್ರದರ್ಸ್ 44ರಿಂದ 64 ಸ್ಥಾನಕ್ಕಷ್ಟೇ ತೃಪ್ತಿ ಪಟ್ಕೋಬೇಕು. ಕಾಂಗ್ರೆಸ್ 16ರಿಂದ 25, ಇತರೆ 10ರಿಂದ 21 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಈ ಎಕ್ಸಿಟ್ ಪೋಲ್ ಅಂದಾಜಿಸ್ತಾ ಇರೋದು. ಒಟ್ಟು 227 ಸ್ಥಾನಗಳಿದೆ. ಬಹುಮತಕ್ಕಾಗಿ 114 ಸ್ಥಾನಗಳನ್ನ ಪಡ್ಕೋಬೇಕು. ಆದ್ರೆ ಈ ಎಲ್ಲಾ ಎಕ್ಸಿಟ್ ಪೋಲ್ಗಳ ರಿಪೋರ್ಟ್ ಪ್ರಕಾರ ಬಿಜೆಪಿ 114ಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನ ಪಡೆಯುತ್ತೆ. ಮುಂಬೈ ಪಾಲಿಕೆಯ ಚುನಾವಣೆಯಲ್ಲಿ ಮುಂಬೈ ಗದ್ದುಗೆಯನ್ನ ಏರೋದು ಬಿಜೆಪಿ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. ಇವತ್ತು ಫಲಿತಾಂಶ ಪ್ರಕಟ ಆಗುತ್ತೆ. ಇವತ್ತು ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಸಿಗಲಿದೆ. ಅತ್ಯಂತ ಶ್ರೀಮಂತ ಪಾಲಿಕೆ ಎನಿಸಿರುವಂತ ಮುಂಬೈ ಮಹಾನಗರ ಪಾಲಿಕೆಯ ಗದ್ದುಗೆ ಯಾರಿಗೆ ಸಿಗತ್ತೆ ಅಂತ ಎಕ್ಸಿಟ್ ಪೋಲ್ಗಳ ಪ್ರಕಾರ ಕೇಳೋದಾದ್ರೆ ಬಿಜೆಪಿಯೇ ಗದ್ದುಗೆ ಏರುತ್ತೆ ಅಂತ. ಠಾಕ್ರೆ ಬ್ರದರ್ಸ್ ಕಮಾಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಕ್ಸಿಟ್ ಪೋಲ್ಗಳ ರಿಪೋರ್ಟ್ ಹೇಳ್ತಾ ಇರೋದು. ಠಾಕ್ರೆ ಸಹೋದರರ ಮೈತ್ರಿಕೂಟಕ್ಕೆ 50ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಬಹುದು. ಆದರೆ ಸರಿಸುಮಾರು 60 ದಾಟಲ್ಲ ಅನ್ನೋ ರಿಪೋರ್ಟ್ ಇದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.